ಹೇಗಿದೆ ಸರ್? ಎಲ್ಲ ಓಕೆ ಅಲ್ವಾ? ನೀವು ಮನೆಯಿಂದ ತರಲ್ಲ ಅಂತ ಗೊತ್ತಿದ್ರೆ ನಾನೇ ನಿಮಗೆ ಅರೇಂಜ್ ಮಾಡಿಸ್ತಿದ್ದೆ. ಏನು ವಿಷಯ? ಸರ್, ನಿಮ್ಗೊಂದು ವಿಷಯ ಗೊತ್ತಿದೆಯೋ ಇಲ್ವೋ? ಅದು ಸರ್, ಅನಿಕಾ ಇಸ್ ನಾಟ್ ಜಸ್ಟ್ ಅನಿಕಾ, ಶಿ ಇಸ್ ಅನಿಕಾ ಮಹಾಜನ್. ಅನ್ನಪೂರ್ಣ ಮಹಾಜನ್ ಇದ್ದಾರಲ್ಲ, ಅವ್ರ ಮೊಮ್ಮಗಳು ಸರ್. ಓ ಮೈ, ಮಹಾಜನ್ ನೀವು? ವಾವ್. ಹ್ಞೂ ಸರ್, ಕಾಲೇಜಲ್ಲಿ ಪಾಪ್ಯುಲರ್ ಸರ್. ಯಾವುದೇ ಕಲ್ಚರಲ್ ಆ್ಯಕ್ಟಿವಿಟಿ ಅಥವಾ ಸ್ಪೋರ್ಟ್ಸ್ ಅಂತ ಬಂದರೆ ನಮ್ಮ ಅನಿಕಾನೇ, ಐ ಮೀನ್ ಅನಿಕಾ ಮಹಾಜನ್ ಎಲ್ಲದರಲ್ಲೂ ಮುಂದೆ ಸರ್. ಎಲ್ಲ ಟೀಚರ್ಸು, ಕೋಚ್ ಎಲ್ಲರೂ ತುಂಬಾ ಮರ್ಯಾದೆ ಕೊಡ್ತಾರೆ. ಅಫ್ಕೋರ್ಸ್, ಮಹಾಜನ್ ಅಂದರೆ ಸುಮ್ಮನೆನಾ? ನಂಗೆ ಗೊತ್ತಿತ್ತು ಸರ್, ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ. ದ ವೇ ಯು ಟ್ರೀಟೆಡ್ ಮೀ ಅಟ್ ದ ಗ್ರೌಂಡ್. ಎಸ್, ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಈಗ ನೀವು ಕ್ಯಾಪ್ಟನ್ ಯಾರು ಅಂತ ಡಿಸೈಡ್ ಮಾಡೋದಕ್ಕೂ ಮೊದಲು ನಿಮಗೆ ತಿಳಿಸೋಣ ಅಂತ ಬಂದ್ವಿ. ಗುಡ್, ವೆರಿ ಗುಡ್. ನೀವು ಹೇಳಿ ತುಂಬ ಒಳ್ಳೆಯದಾಯಿತು. ಆ್ಯಕ್ಚುಲಿ ಥ್ಯಾಂಕ್ ಯು. ಈಗ ಯಾರನ್ನು ಕ್ಯಾಪ್ಟನ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಾಯಿತು. ಥ್ಯಾಂಕ್ ಯು ಸರ್. ನೀವು ಊಟ ಮಾಡಿ. ಕಮಲಿ ಅವರೇ, ಕಮಲಿ ಅವರೇ, ಒಂದ್ ಹೇಳ. ಏನು? ಇಲ್ಲಿ ನೋಡಿ. ಹೇಳಿ ಸರ್. ಇಲ್ಲಿ ನೋಡಿ ಅಂದೆ. ನಾನೀಗ ನಿಮ್ಮನ್ನ ಇಷ್ಟಪಡೋ ಋಷಿಯಾಗಿ ಮಾತಾಡ್ತಿಲ್ಲ, ನಿಮ್ಮ ಲೆಕ್ಚರರ್ ಋಷಿಯಾಗಿ ಮಾತಾಡ್ತೀನಿ. ನಿಮಗೆ ಈ ಬಟ್ಟೆ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲ, ಆದರೂ ಹಾಕೊಳ್ಳೋಕೆ ಹೇಳಿದ್ದಾರೆ. ಅದಕ್ಕೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದ್ದೀರಲ್ಲ. ಕಮಲಿ ಅವರೇ, ನೀವು ಹೀಗಿದ್ರೆ ಯಾವುದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ. ನೀವು ಫೀಲ್ಡ್ಗೆ ಹೋದ್ಮೇಲೆ ನಿಮ್ಮ ಎರಡೂ ಕೈ ಬಟ್ಟೆ ಮೇಲಿತ್ತು ಅಂತ ಹೇಳಿದ್ರೆ ಎದುರಾಳಿನ ಹೇಗೆ ನಿಭಾಯಿಸ್ತೀರಾ ಹೇಳಿ? ಕಬಡ್ಡಿ ಫೀಲ್ಡು ಜೀವನ. ಒಂದು ಸೆಕೆಂಡ್ ಮಿಸ್ ಆದರೂ ಔಟ್. ಕಮಲಿ ಅವರೇ, ನೀವೇ ಯೋಚನೆ ಮಾಡಿ. ಲೈಫು ಹೀಗೆ ಅಲ್ವಾ? ದಿಢೀರಂತ ನಮ್ಮ ಲೈಫಲ್ಲಿ ನಮ್ಗಿಷ್ಟ ಇಲ್ಲದೆ ಇರೋದು ಅಥವಾ ಅನ್ಕಂಫರ್ಟಬಲ್ ಆಗಿರೋಂಥ ಸಿಚುಯೇಷನ್ ಎದುರಾಗುತ್ತೆ. ನಾವು ಅದನ್ನು ಒಪ್ಕೊಂತೀವಲ್ವಾ? ನಾವು ಅದಕ್ಕೆ ಸ್ಲೋ ಆಗಿ ಅಡ್ಜಸ್ಟ್ ಆಗ್ತಾ ಇನ್ನೇನು ಸರಿ ಹೋಯ್ತು ಅನ್ನೋ ಟೈಮಲ್ಲಿ ಲೈಫು ನಮಗೆ ಇನ್ನೊಂದು ಚಾಲೆಂಜ್ನ ಎಸೆಯುತ್ತೆ. ನಾವು ಅದನ್ನು ಸ್ವೀಕರಿಸಲೇಬೇಕು, ಬೇರೆ ದಾರಿ ಇರಲ್ಲ. ನಮ್ಮ ಗೌರಿ ಫೋಟೋ ಕಮಲಿ ಇದು. ನೋಡು ನೋಡು, ಎಷ್ಟು ಲಕ್ಷಣವಾಗಿದ್ದಾಳೆ. ಇವಳು ನಮ್ಮನೆ ಮಹಾಲಕ್ಷ್ಮಿ ಕಮಲಿ. ಯಾಕೆ ಹೇಳಿ? ಸತ್ಯ ಯಾವತ್ತಿದ್ರೂ ಸತ್ಯನೇ, ಅದು ಬದಲಾಗಲ್ಲ. ನಾವೆಷ್ಟು ಬೇಗ ಈ ಬಟ್ಟೆಗೆ ಲೈಫ್ಗೆ ಅಡ್ಜಸ್ಟ್ ಆಗ್ತೀವೋ ಅಷ್ಟೇ ಬೇಗ ಸಂತೋಷವಾಗಿರ್ತೀವಿ. ಒಂದು ಸ್ಮೈಲ್ ಕೊಡಿ. ಅರೆ
ಸ್ಮೈಲ್ ಕೊಡಿಪ್ಪ. ಇಷ್ಟನ್ನು ನೋಡ್ಕೊಂಡು ಇವ್ರೇನೋ ಬಾಯ ಆಡಿಸ್ತವ್ರಲ್ಲ. ಅವಳಿಗೇನೋ ನಾ ಕ್ಯಾಪ್ಟನ್ ಪಟ್ಟ ಕೊಡ್ಲಿ. ಒಂದು ಉಗ್ರ ಹೋರಾಟನೇ ನಡೀತೈತೆ, ನೋಡ್ತಾ ಇರು. ನಿಂಗೆ ಅದು ಕೋಚ್ ನಿರ್ಧಾರ. ಅವ್ರೇನು ಹೇಳ್ತಾರೋ ಅದೇ ಕೊನೆ. ಯೋಸಿ ಸುಮ್ಕಿರು. ಸೈಲೆನ್ಸ್. ನಿಮ್ಮ ಕೋಚು ನಿಮ್ಮೆಲ್ಲರ ಆಟನ ನೋಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಯಾರನ್ನ ಕ್ಯಾಪ್ಟನ್ ಮಾಡಬೇಕು ಅಂತ ನಾನು ನನ್ನ ಕಡೆಯಿಂದ ಸಜೆಷನ್ ಕೊಟ್ಟಿದ್ದೀನಿ. ಈಗ ಯಾರನ್ನ ಕ್ಯಾಪ್ಟನ್ ಮಾಡೋದು ಅಂತ ಇವರೇ ಡಿಸೈಡ್ ಮಾಡ್ತಾರೆ. ಅಂಡ್ ಐ ಟ್ರಸ್ಟ್ ಹಿಮ್. ಇವರು ಸೆಲೆಕ್ಟ್ ಮಾಡೋಂಥ ಪ್ಲೇಯರು ಯೋಗ್ಯತೆ ಇರೋರು ಅಂತ ಖಂಡಿತವಾಗ್ಲೂ ನಾನು ನಂಬ್ತೀನಿ. ರಜತ್ ಸರ್, ಕ್ಯಾಪ್ಟನ್ ಯಾರು ಅಂತ ನೀವೇ ಅನೌನ್ಸ್ ಮಾಡಿ. ಅನ್ನಪೂರ್ಣ ಕಾಲೇಜಿನ ಮಹಿಳಾ ಕಬಡ್ಡಿ ತಂಡದ ಕ್ಯಾಪ್ಟನ್ ಕಮಲಿ. ಸೂಪರ್ ಕಮಲಿ, ಕೈ ಕೊಡು. ಅಯ್ಯೋ, ಸೈಲೆನ್ಸ್. ಆಲ್ ದ ಬೆಸ್ಟ್ ಕಮಲಿ. ಥ್ಯಾಂಕ್ ಯು ಸರ್. ಅನಿಕಾ, ಇಷ್ಟು ದಿವಸ ನೀನು ಕ್ಯಾಪ್ಟನ್ ಆಗಿದ್ದು ಟೀಮ್ನಲ್ಲಿ ಲೀಡ್ ಮಾಡಿದ್ಯಾ. ಫ್ರಮ್ ನೌ ಆನ್ವರ್ಡ್ಸ್ ಕಮಲಿ ಇಸ್ ಟೇಕಿಂಗ್ ದ ಚಾರ್ಜ್. ನಾವೆಲ್ಲರೂ ಕಮಲಿಗೆ ಪ್ರೋತ್ಸಾಹ ನೀಡಿ ಸಪೋರ್ಟ್ ಮಾಡಬೇಕು. ನಮ್ಮೆಲ್ಲರ ಗುರಿ ಮ್ಯಾಚನ್ನು ಗೆದ್ದು ಕಪ್ ತರೋದು. ಸರ್, ನಾನು ಮಾತಾಡ್ಬೋದಾ? ಎಸ್ ರಜತ್. ಒಬ್ಬ ಕೋಚ್ ಆಗಿ ನಾನು ಯಾಕೆ ಕಮಲಿನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದೆ ಅಂತ ಹೇಳೋದು ನನ್ನ ಕರ್ತವ್ಯ. ಪಾಯಿಂಟ್ ನಂಬರ್ 1, ಕಮಲಿ ಲೇಟಾಗಿ ಬಂದಿದ್ರು ನಾನು ಕೊಟ್ಟಂತಹ ಪನಿಷ್ಮೆಂಟ್ನ ವಿತೌಟ್ ಎನಿ ಹೆಸಿಟೇಷನ್ ಒಪ್ಕೊಂಡ್ಲು. ತಪ್ಪು ಮಾಡಿದಾಗ ಅದು ಕ್ಯಾಪ್ಟನ್ ಆಗಿದ್ರು ಶಿಕ್ಷೆ ಅನುಭವಿಸ್ಬೇಕು. ಆ ಗುಣ ಕಮಲಿಲಿದೆ. ಪಾಯಿಂಟ್ ನಂಬರ್ 2, ಕಾನ್ಫಿಡೆನ್ಸ್. ಆಟ ಆಡುವಾಗ ಕಮಲಿ ತನ್ನ ಕಾನ್ಫಿಡೆನ್ಸ್ನ ಯಾವುದೇ ಸಮಯದಲ್ಲೂ ಕಳ್ಕೊಳ್ಳಿಲ್ಲ. ಪಾಯಿಂಟ್ ನಂಬರ್ 3, ತಾಳ್ಮೆ. ಸೋಲೋ ಗೆಲುವೋ, ಒಂದು ಸ್ಪೋರ್ಟ್ಸ್ ಮ್ಯಾನ್ಗೆ ಬೇಕಾಗಿರೋ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ತಾಳ್ಮೆ. ಕಮಲಿ ನಡತೆಯಲ್ಲಿ ಮತ್ತೆ ತಗೊಳ್ಳೋ ಡಿಸಿಷನ್ಸ್ ಅಲ್ಲಿ ತಾಳ್ಮೆ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕಮಲಿ ಹತ್ರ ಕ್ಯಾಪ್ಟನ್ ಆಗೋದಕ್ಕಿರೋ ಗುಣ ಅಂದ್ರೆ
ಯಾರ ಮೇಲೂ ಕೋಪ ಮಾಡ್ಕೊಳ್ದೆ ಕಂಪ್ಲೇಂಟ್ ಮಾಡದೇ ಇರೋದು. ಗೇಮಲ್ಲಿ ಕಮಲಿ ಕೈ ಏಟಾಗಿದ್ರು ಎಲ್ರೂ ಸೇರ್ಕೊಂಡು ತನ್ನ ಕೈಗೆ ಏನೋ ಮಾಡ್ಬಿಟ್ರು ಅಂತ ಕಮಲಿ ಯಾರ ಮೇಲೂ ಕಂಪ್ಲೇಂಟ್ ಮಾಡಲಿಲ್ಲ. ಆಟದಲ್ಲಿ ಏನೋ ಆಯ್ತು, ನಿಭಾಯಿಸ್ಕೊಂಡು ಹೋಗೋಣ ಅಂತ ಸುಮ್ಮನಾದ್ಲು. ಅಷ್ಟು ಮಾತ್ರ ಅಲ್ಲ, ತನ್ನ ಕೈಗೆ ಏಟಾಗಿದ್ರು ಅನಿಕಾಗಿಂತ ಚೆನ್ನಾಗಿ ಆಡಿದ್ಲು. ಈ ಎಲ್ಲ ರೀಸನ್ಸ್ ಇಂದ ಕಮಲಿನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದೀವಿ. ಕಮಲಿ, ಕ್ಯಾಪ್ಟನ್ಶಿಪ್ ಜಸ್ಟ್ ಪದವಿ ಅಲ್ಲ, ಜವಾಬ್ದಾರಿ. ಇದು ನಿಂಗೆ ಸಿಕ್ಕಿರೋದು ನಿನ್ನ ಹೆಸರಿಂದಲೋ ಮನೆತನದಿಂದಲೋ ಅಲ್ಲ, ನಿನ್ನ ಟ್ಯಾಲೆಂಟಿಂದ. ಈ ಟ್ಯಾಲೆಂಟ್ಗೆ ಗೌರವ ಇರಲಿ. ಎಸ್ ಸರ್. ಆಲ್ ರೈಟ್, ನಾಳೆ ಬೆಳಗ್ಗೆ 5 ಗಂಟೆ ಶಾರ್ಪ್ ಎಲ್ಲರೂ ಇಲ್ಲೇ ಸಿಗೋಣ. ಒಳಗ್ ಬರ್ಬೋದಾ? ಅಯ್ಯೋ ಅದಕ್ಕೆ ಇದೇನು ಕ್ಲಾಸ್ ಅಲ್ಲ, ಬನ್ನಿ. ಕಾಫಿ, ಬಿಸಿ ಬಿಸಿ ಕಾಫಿ. ಇದು ಕ್ಯಾಂಟೀನು ಅಲ್ಲ, ನೀವು ಬಿಸಿ ಬಿಸಿ ಕಾಫಿ ಅನ್ಕೊಂಡು ಬರೋದಕ್ಕೆ. ಅಯ್ಯೋ ಇದೇನು ಒಂದೇ ಒಂದು ಕಪ್ ಇದೆ. ಇನ್ನೆಷ್ಟು ಕುಡಿತೀಯೋ ಅದ್ ಕುಡಿ ಸಾಕು. ಅರೆ ಅದಕ್ಕೆ ನನಗಲ್ಲ, ನಿಮಗೆ. ನಿಮ್ಮ ಕೈ ಕಾಫಿ ರುಚಿ ಕುಡಿದು ಅದೆಷ್ಟೋ ದಿನ ಆಗಿತ್ತು. ಇನ್ನೊಂದು ಕಪ್ ಕಾಫಿ ಇದ್ದಿದ್ರೆ ಇಬ್ರು ಕೂತ್ಕೊಂಡು ಹರಟೆ ಹೊಡ್ಕೊಂಡು ಕಾಫಿ ಕುಡಿಬೋದಾಗಿತ್ತಾ? ಹರಟೆ ಕನ್ನಡದಲ್ಲಿ ಇಷ್ಟ ಇಲ್ದಿರೋ ಪದದಲ್ಲಿ ಅದು ಒಂದು. ನಂಗೆ ತುಂಬಾ ಕೆಲಸ ಇದೆ, ನಾನು ಹೋಗ್ತೀನಿ. ಅಯ್ಯೋ ಅದಕ್ಕೆ ಕಾಫಿ ಚಲೋ ಹೋಗ್ತಾ ಇತ್ತು, ಬನ್ನಿ ಕೂತ್ಕೊಳ್ಳಿ. ಏನು ಹೇಳು? ಆ್ಯಕ್ಚುಲಿ ಒಂದು ವಿಷಯ ತಿಳ್ಕೊಬೇಕಿತ್ತು. ಓಹೋ, ಅದಕ್ಕೆ ಕಾಫಿ ಕುಡೀರಿ ಅಂತ ಮಸ್ಕಾನಾ? ಸರಿ ಬೇಡ ಬಿಡಿ. ನನ್ನ ಮೇಲೆ ಪ್ರೀತಿ ವಿಶ್ವಾಸ ಅನ್ನೋದಿದ್ದಿದ್ರೆ ನೀವೇ ಬಂದು ಮಾತಾಡ್ತಿದ್ರಿ. ಸರಿ ಬಿಡು. ಅಯ್ಯೋ ಅದಕ್ಕೆ ಏನು ಹಿಂಗೋದ್ರೆ, ಬನ್ನಿ ಕೂತ್ಕೊಳ್ಳಿ. ನೀನೇ ಹೇಳಿದ್ಯಲ್ಲ ಹೋಗಿ ಅಂತ. ಈಗ ಅದೆಲ್ಲ ಊಫಿಯಪ್ಪ, ನಾನು ಕೇಳೋದಕ್ಕೆ ಆನ್ಸರ್ ಮಾಡಿ ಅಷ್ಟೆ. ಸರಿ, ಅದೇನು ಹೇಳು. ಅಮ್ಮ ಕಮಲಿ ಅವ್ರ ವಿಷಯದಲ್ಲಿ ಓಕೆ ಅಲ್ವಾ? ನನ್ನ ಮತ್ತೆ ಕಮಲಿ ಅವ್ರ ಮದುವೆ ವಿಷಯ ಏನಾದರೂ? ಎಷ್ಟು ಫಾಸ್ಟ್ ಆಗಿ ಡೈರೆಕ್ಟ್ ಆಗಿ ಅದಕ್ಕೆ ಹತ್ರ ಕೇಳ್ತೀಯಲ್ಲೋ? ಅದಕ್ಕೆ ಲವ್ ಅಲ್ಲಿ ಫಾಸ್ಟು ಸ್ಲೋ ಅನ್ನೋದೆಲ್ಲ ಏನೂ ಇಲ್ಲ. ನಾವು ಅಂದ್ಕೊಂಡಿದ್ದು ಆಯ್ತಾ ಇಲ್ವಾ ಅನ್ನೋದೇ ಮ್ಯಾಟ್ರು. ಕಾಫಿ ಚಲೋ ಹೋಗುತ್ತೆ. ಕಮಲಿ ಹಳ್ಳಿ ಹುಡುಗಿ, ಚಿಕ್ಕ ಕುಟುಂಬದಿಂದ ಬಂದಿರೋಳು. ಈ ಮನೆಯಲ್ಲಿ ಅವಳಿಗೆ ಅಂತ ಒಂದು ಸ್ಥಾನ ಬೇಕು. ಅದಿಲ್ಲ ಅಂದರೆ ಅವಳನ್ನ ಇಲ್ಲಿ ಕರ್ಕೊಂಬರೋದ್ರಲ್ಲಿ ಯೂಸೇ ಇಲ್ಲ. ನೋ ಅದಕ್ಕೆ ನೀವು ನೆಗೆಟಿವ್ ಆಗಿ ಮಾತಾಡಬೇಡಿ. ನನಗೆ ಕಾನ್ಫಿಡೆನ್ಸ್ ಇದೆ, ಕಮಲಿ ಅವರು ನಮ್ಮ ಮನೆಗೆ ಬಂದಮೇಲೆ ನಮ್ಮ ಮನೇನ ನಮ್ಮ ಮನೆಯವ್ರನ್ನ ಸಕ್ಕತ್ತಾಗಿ ನೋಡ್ಕೊತಾರೆ ಅಂತ. ಏನು ನಾನು ಹೇಳೋದು ಸರಿ ತಾನೆ? ಸರಿನೇ. ಥ್ಯಾಂಕ್ ಯು. ಥ್ಯಾಂಕ್ಸ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಅನಿಕಾ, ಕಮಲಿಗಿಂತ ಈ ನಿಂಗಿ ಮಾಡೋ ದಿಮಾಕೆ ಜಾಸ್ತಿ ಆಗ್ತಿದೆ. ಡೋಂಟ್ ವರಿ ಅನಿಕಾ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಈಗ ಬಂದಿರೋ ಕ್ಯಾಪ್ಟನ್ಸಿ ಪಟ್ಟ ಹಾಗೇ ಇಳಿಯುತ್ತೆ. ಹಾಯ್ ಕಮಲಿ, ಕಂಗ್ರಾಟ್ಸ್. ಥ್ಯಾಂಕ್ಸ್ ರಚನಾ. ಇದೇನಿದು, ಅಲ್ಲಿ ಹೇಳಿದ್ರೆ ಇಲ್ಲಿ ಸಿಗ್ನಲ್ ಬರ್ತಿದೆ. ಅಯ್ಯೋ
ಕಮಲಿ ಕೈಗೆ ಪೆಟ್ಟಾಗೈತವಿ, ಅದಕ್ಕೆ ನಾನು ಅವಳು ಸಬ್ಸ್ಟ್ಯೂಟ್. ಸರಿ ಕಮ್ಲಿ, ನಾನು ಶಂಭು ನೋಡ್ಕೊಂಬರಕ್ಕೆ ಹೋಗ್ತಿದ್ದೀನಿ, ಬರ್ತೀಯಾ? ಇಲ್ಲ ರಚನಾ, ನಂಗೊಸಿ ಕೆಲಸ ಐತೆ, ನೀವು ಹೋಗ್ಬಾ. ಬೇಕಾರೆ ನಿಂಗಿನ್ನು ಕರ್ಕೊಂಡು ಹೋಗು. ಹ್ಞೂ ನಾ ಬರ್ತೀನಿ. ಓಕೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್, ಬನ್ನಿ ಹೋಗೋಣ. ಕ್ಯಾಪ್ಟನ್ ನಾನು ಹೋಗಿ ಬರ್ತೀನಿ. ಸರಿ ಹುಷಾರು. ಕಮ್ಲಿ, ಏನು ಖುಷಿ? ರಜತ್ ಸರ್ ಇದನ್ನ ನಿಂಗೆ ಕೊಟ್ಟು ಎಲ್ಲ ಪ್ಲೇಯರ್ಸ್ಗೂ ಕೊಡೋಕೆ ಹೇಳಿದ್ರು. ಹೌದಾ, ಏನದು? ಎನರ್ಜಿ ಡ್ರಿಂಕ್. ಸರಿ ಕೊಡು. ಅನಿಕಾ, ಹಾಯ್ ಕಮಲಿ. ನನ್ನ ಮ್ಯಾಗ ಕೋಪನಾ? ಕೋಪನಾ? ಯಾಕೆ? ಅಲ್ಲ, ಈ ದಿವಸ ನೀನು ಕ್ಯಾಪ್ಟನ್ ಆಗಿದ್ದೆ, ಈಗ ಆ ಜಾಗಕ್ಕೆ ನಾನು. ಅಯ್ಯೋ ನೋ ಕಮ್ಲಿ, ನೀನು ಹಾಗೆಲ್ಲ ಅನ್ಕೋಬೇಡ. ಸರ್ ಎನರ್ಜಿ ಡ್ರಿಂಕ್ಸ್ ಕಲಿಸಿದಾರಲ್ಲ, ಸೊ ನಿನ್ನ ಜೊತೆ ಸೇರಿ ನೀನು ಕ್ಯಾಪ್ಟನ್ ಆಗಿದ್ದಕ್ಕೆ ಸೆಲೆಬ್ರೇಟ್ ಮಾಡೋಣ ಅಂತ ಬಂದೆ. ಸೆಲೆಬ್ರೇಟ್ ಮಾಡ್ಬೋದಲ್ವಾ? ಖಂಡಿತ ಅನಿಕಾ. ತಗೋ. ಅಯ್ಯೋ ನಂಗೆ ಬೇಡ, ನೀವು ಕುಡೀರಿ. ವಾಟ್? ನೀನ್ ತಗೊಳ್ದೆ ಏನ್ ಸೆಲೆಬ್ರೇಷನ್? ಹಾಗಾದ್ರೆ ನಮಗೂ ಬೇಡ, ವಾಪಸ್ ಕೊಡೋಣ. ಪರವಾಗಿಲ್ಲ, ಕುಡಿತೀನಿ. ಕೊಡು.